ವೆಲ್ಕಮ್ ಬ್ಯಾಕ್ ಟು ನಮ್ಮೊಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಲೈಕ್ SNQ ಕೋಟಾ. SNQ ಕೋಟಾ ಅಂದ್ರೆ ಭಾಳ ಜನ ವಿದ್ಯಾರ್ಥಿಗಳಿಗೆ ಗೊತ್ತೇ ಇಲ್ಲ. ಇದು ಹೇಳ್ಬೇಕಂದ್ರೆ ಜನರಲ್ ಒಳಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅಂದ್ರೆ ತುಂಬ ಬೆನಿಫಿಟ್ ಐತಿ. SNQ ಕೋಟಾ ಅಂದ್ರೆ ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಬರ್ತೈತಿ. ಮತ್ತು ಇದ್ರ ಯಾವ ಕಾಲೇಜ್ಗಳಿಗೆ ಸಂಬಂಧಪಡ್ತೈತಿ ಅಂದ್ರೆ ಯಾವ ಕಾಲೇಜ್ಗಳಿಗೆ ಅಡ್ಮಿಷನ್ ತೊಗೊಳಕ್ಕೆ ಹೆಲ್ಪ್ ಆಗ್ತೈತಿ, ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಯಾವ ಕ್ಯಾಸ್ಟ್ ಅವ್ರಿಗೆ ಮತ್ತು ಫೀಸ್ ಎಷ್ಟು ಇರ್ತೈತಿ ಇದ್ರ ಒಳಗೆ ಜಾಯ್ನ್ ಆದವ್ರಿಗೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಒಳಗೆ ಕೊಡ್ತೇನಂತ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಾರ್ದೆ ಪೂರ ಎಂಡ್ವರೆಗೂ ನೋಡ್ರಿ, ಯಾಕಂದ್ರೆ ಎಂಡ್ವರೆಗೂ ಈ ಒಂದು ಪಾಯಿಂಟ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ಹಂಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಈ ಒಂದು SNQ ಕೋಟಾ ನೀವೇನಾದರೂ ತಗೋಬೇಕಾಗಿತ್ತು ಅಂದ್ರೆ ಇದಕ್ಕೆ ಇರ್ತಕ್ಕಂಥ ಎಲಿಜಿಬಿಲಿಟಿ ಕೋಟಾ ನಿಮ್ದೇನಾದ್ರೂ ಮೀನ್ಸ್ ನಿಮ್ಗೇನು ಕ್ರೈಟೇರಿಯಾ ಐತಲ್ಲ, ಸೊ ನಿಮ್ಗೆ ಏನೇನು ಬೇಕಪ್ಪ ಮಿನಿಮಮ್ ಅಂತ ಹೇಳಂದ್ರೆ ನೀವು ಕರ್ನಾಟಕದಲ್ಲೇ ಹುಟ್ಟಿರ್ಬೇಕು, ನೀವು ಕರ್ನಾಟಕದವ್ರು ಆಗಿರ್ಬೇಕು. ಅಂದ್ರೆ ಲೈಕ್ ನಾ ಮಹಾರಾಷ್ಟ್ರದ ಓದೀನಿ, ಮಹಾರಾಷ್ಟ್ರದಿಂದ ಈ ಒಂದು ಎಕ್ಸಾಮ್ ಅಂದ್ರೆ ನಾವು ಒಂದು ಕೋಟಾ ತಗೋತೀನಿ ಅಂದ್ರೆ ಬೇರೆ ರಾಜ್ಯದವ್ರಿಗೆ ಇದು ಬರೋದಿಲ್ಲ, ಓನ್ಲಿ ಫಾರ್ ಕರ್ನಾಟಕದವ್ರಿಗೆ ಅಷ್ಟೇ ಬರ್ತೈತಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ನಿಮ್ಮ ಒಂದೇನ ಇನ್ಕಮ್ ಇರ್ತೈತೆ, ನಮ್ಮ ಮನೇದು ಇನ್ಕಮ್ ಲೆಸ್ ಅಂದ್ರೆ ಒಂದು 8 ಲಕ್ಷದ ಒಳಗೆ ಇರಬೇಕು. ಸೊ ನಂದು ಎಷ್ಟು ರೂಪಾಯಿ ಅಂದ್ರೆ ನಂದೊಂದು 2 ಲಕ್ಷ ಐತಿ, 3 ಲಕ್ಷ ಐತಿ, 4 ಲಕ್ಷ ಐತಿ, ಈ ಥರ ಇದ್ರೆ ಓಕೆ ನಿಮ್ಗೆ ಸೀಟ್ ಸಿಗ್ತೈತಿ. ನಂದು ಮತ್ತು 7,50,000 ಇತ್ತಂದ್ರೂ ಓಕೆ ನಿಮ್ಗೆ ಸೀಟ್ ಸಿಗ್ತೈತೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಬಿಡ್ರಿ. ಅದೇ ನಂದು ಏನಾರೆ ಜಾಸ್ತಿ ಅಂದ್ರೆ 8.5 ಲಕ್ಷ ಇತ್ತು, 9 ಲಕ್ಷ ಇತ್ತು, ನಂಗೆ ಸೀಟ್ ಸಿಗುತ್ತಾ ಅಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ SNQ ಕೋಟಾಕ್ಕೆ. SNQ ಕೋಟಾ ಮೀನ್ಸ್ ಏನಪ್ಪ ಅಂದ್ರೆ ಇದ್ರದ್ದು ಒಂದು ಏನೋ ಲೈಕ್ ಏನು ರೂಲ್ಸ್ ಐತಲ್ಲ, ಅದ್ರ ರೂಲ್ಸ್ ಒಳಗೆ ಬರೋದಿಲ್ಲ. 9 ಲಕ್ಷ ಹಿಂಗೆಲ್ಲ ಆಗಿತ್ತು ಅಂದ್ರೆ ಸೊ ಲೈಕ್ 8 ಲಕ್ಷ ಮೀನ್ಸ್ 8 ಲಕ್ಷಕ್ಕಿಂತ ಕೆಳಗಿರ್ಬೇಕು. ಜಾಸ್ತಿ ಆದ್ರೆ ಈ ಒಂದು ಕೋಟಾ ನಿಮ್ಗೆ ಸಿಗೋದಿಲ್ಲ. ಮತ್ತು ಈ ಒಂದು ಕೋಟಾ ಅಪ್ಲೈ ಮಾಡ್ಬೇಕಂದ್ರೆ ಯಾವಾಗ ಅಪ್ಲೈ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಅಂತ ಕರೆಕ್ಟಾಗಿ ಕೇಳ್ಕೊರಿ. ಇದೇನು ಇನ್ಕಮ್ ಏನೈತಲ್ಲ ಇಂಥ ಇನ್ಕಮ್ ಬಗ್ಗೆ ಕ್ಲಿಯರ್ ಆಯ್ತು. ಸೊ ಇದು ಆದ್ಮೇಲೆ ನಿಮ್ಗೆ ಲೈಕ್ ನಾವು ಇದು ತೊಗೋಬೇಕಂದ್ರೆ KCT ಕ್ವಾಲಿಫಿಕೇಶನ್ ಇರಬೇಕು. ಅಂದ್ರೆ ನೀವು KCT ಎಕ್ಸಾಮ್ ಬರೆದು ನೀವು ಬೋರ್ಡ್ಸ್ ಎಲ್ಲ ಪಾಸ್ ಮಾಡ್ಕೊಂಡು KCT ಎಕ್ಸಾಮ್ ಬರೆದು CET ರಿಸಲ್ಟ್ ಎಲ್ಲ ಬಂದಮೇಲೆ ಲೈಕ್ ಇದಾಗಿತ್ತು. ಮತ್ತು ಇನ್ನೂ ಆದಮೇಲೆ ಇದು ಯಾವ್ಯಾವ ಕೋರ್ಸ್ಗಳಿಗೆ ಅಂತ ಹೇಳಿದ್ದೆಲ್ಲ ನಾ ಅಗ್ರಿಕಲ್ಚರ್ ಮಾಡತ್ತೀನಿ, ನಾ ವೆಟರ್ನರಿ ಮಾಡತ್ತೀನಿ, ನಾ ಮೆಡಿಕಲ್ಗೆ ಹೋಗತ್ತೀನಿ, ಮತ್ತು ಅದರ್ ಕೋರ್ಸ್ಗೆಲ್ಲ ಹೋಗತ್ತೀನಿ ಅಂದ್ರೆ ಬರೋದಿಲ್ಲ. ಇದು ಓನ್ಲಿ ಫಾರ್ ಇಂಜಿನಿಯರಿಂಗ್. ಯಾವ ಕೋರ್ಸ್ ಅಂದ್ರೆ ಓನ್ಲಿ ಫಾರ್ ಇಂಜಿನಿಯರಿಂಗ್. ನಾ ಈಗ ಇಂಜಿನಿಯರ್ ಮಾಡಕತ್ತೀನಿ, ನಂಗೆ ಈಗ ಲೈಕ್ KCT ಅಂಡರ್ ಯಾವ್ಯಾವ ಕಾಲೇಜ್ಗಳು ಬರ್ತಾವೆ ಅಂದ್ರೆ KE ಅಂಡರ್ ಯಾವ್ಯಾವ ಕಾಲೇಜ್ಗಳು ಬರ್ತಾವಲ್ಲ, ಲೈಕ್ ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಅಂದ್ರೆ KCT ಕೆಳಗೆ ಯಾವ್ಯಾವ ಕಾಲೇಜ್ಗಳು ಬರ್ತಾವಲ್ಲ, ಸೊ ಅವೆಲ್ಲ ಏನೈತಿ ಅವಕ್ಕೆ ನಾ ಸೇರ್ಬೇಕನ್ನತ್ತೀನಿ. ನಂಗೆ ಈ ಕೋಟಾದಲ್ಲಿ ಎಲ್ಲ ಕಾಲೇಜ್ಗಳು ನಂಗೆ ಇಲ್ಲಿ ಸೀಟ್ ಸಿಗ್ತೈತಿಲ್ಲ ಅನ್ನೋ ಒಂದು ಕಾಲೇಜ್ಗಳಿಗೆ ಅವು ಮೇನ್ಲಿ ಇಂಜಿನಿಯರ್ ಕೋರ್ಸ್ಗಳಿಗೆ. ಕೋರ್ಸ್ ಯಾವುದಪ್ಪ ಅಂದ್ರೆ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋರಿ, ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಷ್ಟೇ ಇದಾಗಿತ್ತು. ಮತ್ತು ಇದು ಬಿಟ್ಟು ಇನ್ನು ಡಾಕ್ಯುಮೆಂಟ್ ಏನೇನು ಬೇಕು, ಲೈಕ್ ನಾ ಇದು ಅಪ್ಲೈ ಮಾಡ್ತೀನಿ, ನಂಗೆ ಡಾಕ್ಯುಮೆಂಟ್ ಏನು ಮಾಡಬೇಕು, ನಾ ಡಾಕ್ಯುಮೆಂಟ್ ಅದಕ್ಕೋಸ್ಕರ SNQ ಕೋಟಾದೊಂದು ಡಾಕ್ಯುಮೆಂಟ್ ಬರ್ತೈತೇನೋ, ಅದ್ರದ್ದೊಂದು ಸ್ಲಿಪ್ ಬರ್ತೈತೇನೋ ಹಂಗೆ ಅಂತ ಹೇಳ್ತಾರೆ ಭಾಳ ಜನ ಹುಡುಗರಿಗೆ ಟೆನ್ಷನ್ ಆಗ್ಬಿಡ್ತೈತಿ. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಅದ್ರದ್ದೊಂದು ಕ್ಲಿಯರ್ ಮಾಹಿತಿ ಹೇಳ್ತೇನೆ ಕೇಳ್ರಿ. ಯಾವುದೇ ರೀತಿ ಇದಕ್ಕೊಂದು ಡಾಕ್ಯುಮೆಂಟ್ ಇರೋದಿಲ್ಲ. ಲೈಕ್ ಹೆಂಗೆ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮೊಂದು ಇನ್ಕಮ್ ಸರ್ಟಿಫಿಕೇಟ್. ಇನ್ಕಮ್ ಅಂದ್ರೆ ಲೈಕ್ ನನ್ನ ಆದಾಯ ಎಷ್ಟು ಐತಿ, ಇವಾಗ ಮನ್ಯಾಗ ಒಬ್ಬರ ತಂದೆ ಈಗ ಲೈಕ್ ಒಂದು ಹೊಲ ಐತಿ, ಹೊಲದಿಂದ ಮಿನಿಮಮ್ ಒಂದು 2 ಲಕ್ಷ 3 ಲಕ್ಷ ಹಿಂಗೆ ಬರ್ತೈತಿ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಇದು ಇರ್ತೈತೆ ನೋಡ್ರಿ. ಅಂದ್ರೆ ಇವಾಗ ವಾರ್ಷಿಕ ಆದಾಯ ನಂದು 2 to 3 ಲ್ಯಾಕ್ ಐತಿ ಪರ್ ಇಯರ್. 2 to 3 ಲ್ಯಾಕ್ ಐತಿ, ನಾ ಅಪ್ಲೈ ಮಾಡ್ಬೋದು ಏನಂದ್ರೆ ಎಸ್ ಅಪ್ಲೈ ಮಾಡ್ಬೋದು. ನೀವು KCT ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನಿಮ್ಮ ಒಂದು ID ನಂಬರ್ ಕೊಟ್ಟು ನಿಮ್ಮ ಒಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಿರ್ತೀರಿ. ಅಂದ್ರೆ ನಂದು ಎಷ್ಟು ಐತಿ ಅಂತ ಹೇಳ್ಕೇಳಿ ನೋಡ್ಕೊಂಡು ಅಲ್ಲೆಲ್ಲ ಹಾಕಿರ್ತೀರಿ, ಅಲ್ಲೆಲ್ಲ ಇರ್ತೈತಿ. ನೀವು ಇನ್ನೊಂದು ಬೇಕಂದ್ರೆ ಇನ್ನೊಂದು ಕ್ರಾಸ್ ವೆರಿಫೈ ಮಾಡ್ಕೋರಿ. ಅವಾಗ ಏನೈತಿಲ್ಲ ಲೈಕ್ ನಿಮ್ಮದೊಂದು ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಐತೆ ಅಂತ ಹೇಳ್ತಾರೆ, ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ 1 ವರ್ಷದ ಇನ್ಕಮ್ ಇಷ್ಟು ಐತೆ ಅಂತ ಹೇಳ್ತಾರೆ. ಇನ್ನು ಇದು ಆದಮೇಲೆ ಇದಕ್ಕೆ ಹಾಕಬೇಕಾದ್ರೆ 8 ಲಕ್ಷ ಅಂತ ಹೇಳಿದೆ. ಇದು ಇನ್ಕಮ್ ಆಯ್ತು. ಇನ್ನು ಕ್ಯಾಸ್ಟ್ ನಂದು ಜನರಲ್ ನಂದು OBC ಒಳಗೆ ಬರ್ತೇನೆ ನಾ. ಲೈಕ್ ನಾ 3A ಐತಿ, 2B ಐತಿ, ಕ್ಯಾಟಗರಿ ಫಸ್ಟ್ ಐತಿ, SC ಐತಿ, ST ಐತಿ, ಈ ಥರ ಎಲ್ಲ ಐತಿ. ನಂಗೆ ಸೀಟ್ ಸಿಗುತ್ತೆ ಅಂತ ಹೇಳಿ ಕೇಳ್ಬೋದು ಭಾಳ ಜನ. ನಿಮಗೆಲ್ಲ ಕ್ಲಿಯರಾಗಿ ಹೇಳಬೇಕಪ್ಪ ಅಂದ್ರೆ ನಿಮ್ಮದು ಯಾವುದೇ ಒಂದು ಕಾಸ್ಟ್ ಆಗಲಿ ಏನೂ ಸಂಬಂಧ ಆಗೋದಿಲ್ಲ. ನಂದು ಕ್ಯಾಸ್ಟ್ SC ಆದರೂ ಆಗಿರ್ಬೋದು, ಜನರಲ್ ಆದರೂ ಆಗಿರ್ಬೋದು, ಬೇಕಾದ ಕ್ಯಾಸ್ಟ್ ಆಗಿರಲಿ, ಬೇಕಾದೇನು ಬೇಕಾದಾಗಿರಲಿ, ಯು ಮಸ್ಟ್ ಶುಡ್ ಬಿ ಇನ್ ಅಂದ್ರೆ ನಿಮ್ಮ ಡೊಮಿಸೈಲ್ ಕರ್ನಾಟಕ ಆಗಿರ್ಬೇಕು. ನಿಮ್ದು ಯಾವುದೇ ಕ್ಯಾಸ್ಟ್ ಆಗಿರಲಿ ಅದೇನೂ ನೋಡೋದಿಲ್ಲ. ಅಂದ್ರೆ KE ಅವರು ನಿಮ್ದು ಇದಾಯಿತು. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಹೆಂಗೆ ಲೈಕ್ ನನ್ನ ಹತ್ರ ಇವಾಗ ಏನು ಹೇಳಿದ್ರಲ್ಲ ಇದೆಲ್ಲ ಪ್ರತಿಯೊಂದು ಕರೆಕ್ಟಾಗಿ ಎಲ್ಲ ಐತಿ, ನೀವು ಹೇಳಿದ್ದೆಲ್ಲ ಐತಿ ನನ್ನ ಕಡೆ. ಅಪ್ಲಿಕೇಶನ್ ಯಾವಾಗ ಹಾಕ್ಬೇಕು, ಹೆಂಗೆ ಹಾಕ್ಬೇಕು, ಏನು ಮಾಡ್ಬೇಕು ಇದಕ್ಕೆಲ್ಲ ಅಂತ ಹೇಳಕ್ಕೆ ನಿಮಗೆ ಟೆನ್ಷನ್ ಆಗಿರ್ತೈತಿ ಏನಂತೇಳಿ. ಸೊ ಅದನ್ನೇ ಹೇಳ್ತೀನಿ ಅಂತ ಕರೆಕ್ಟಾಗಿ ಕೇಳಿಸ್ಕೊರಿ. KCT ಇದೇನು ಯಾವಾಗಪ್ಪ ಅಂತಂದ್ರೆ ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಈಗ ರಿಸಲ್ಟ್ ಅದು ಬಂದೈತಿ. ರಿಸಲ್ಟ್ ಆದಮೇಲೆ ಇನ್ನೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದೈತಿ.
ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದ್ರಾಗ KCT ಕೌನ್ಸಿಲಿಂಗ್ ಏನು ಅಪ್ಲಿಕೇಶನ್ ಹಾಕ್ತಿರ್ತಿರಲ್ಲ, ಅವಾಗ ಅಲ್ಲಿ ಕೇಳ್ತದೆ ಮೇನ್ಲಿ ಲೈಕ್ ನೀವು SNQ ಕೋಟಾ ತಗೋತಿರೋ ಎಸ್ ಆರ್ ನೋ ಅಂತೇಳಿ ಕೇಳ್ತೈತಿ. ಎಸ್ ಆರ್ ನೋ ಅಂತ ಕೇಳಬೇಕಾದ್ರೆ ನೀವು ಎಸ್ ಅಂತ ಕೊಡಬೇಕು. ನಾ ಇಂಜಿನಿಯರಿಂಗ್ ಕೋರ್ಸ್ ಮಾಡತ್ತೀನಿ, ನಂಗೆ SNQ ಕೋಟಾ ಬೇಕು, ಸೊ ಅದಕ್ಕೆ ನಾ ಇಲ್ಲಿ ಏನಂದ್ರೆ ಎಸ್ ಅಂತ ಕೊಡ್ತೀನಿ. ಸೊ ಎಸ್ ಅಂತ ಕೊಟ್ಟಾಕರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಮೀನ್ಸ್ ಈ ಒಂದು ಕೋಟಾದಲ್ಲಿ ನಿಮಗೆ ಅವರು ಸೀಟ್ ಕೊಡೋಕೆ ರೆಡಿ ಇರ್ತಾರೆ. ಮತ್ತು ಇದು ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಲೈಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ರಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಏನ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವೆರಡು ಇದ್ರೆ ಇವೆರಡು ಕೆಲವೊಬ್ಬರಿಗೆ ಜನರಲ್ದವರಿಗೆಲ್ಲ ಇನ್ಕಮ್ ಕ್ಯಾಸ್ಟ್ ಒಂದರಿಗೆ ಕೊಡ್ತಾರೆ. ಇನ್ನು SC ST ಅದರ್ ಬೇರೆ ಬೇರೆ ಕ್ಯಾಸ್ಟ್ಗಳಿಗೆಲ್ಲ ಮೈನಾರಿಟಿ ಕ್ಯಾಸ್ಟ್ಗಳಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಒಂದು ಬೇರೆ ಇರ್ತೈತಿ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಬೇರೆ ಇರ್ತೈತಿ. ಅದನ್ನು ಕರೆಕ್ಟಾಗಿ ನೋಡ್ಕೋರಿ. ಲೈಕ್ ಆ ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂದ್ರೆ ಇದಿಷ್ಟೇ ಬೇಕಾಗಿರ್ತೈತಿ ಇದೆಲ್ಲ. ಮತ್ತು ಈಗ ಯಾವಾಗಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಲ್ಲ, ಅಂತ ನಾನು ನಿಮ್ಗೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ. ಸೊ ಇಲ್ಲಿ ನೋಡ್ಬೋದು ಈ ಥರ ಒಂದು ವಿಡಿಯೋ ಮಾಡೀನಿ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಲೈಕ್ ಇದನ್ನೇ ಕೇಳ್ತಾರೆ SNQ ಅಂದ್ರೆ ಮತ್ತೆ ಅಲ್ಲಿನೂ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಲೈಕ್ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರಿ. ಇನ್ನೊಮ್ಮಲ್ಲಿ ಏನಾದರೂ ಕೇಳಿದ್ರು ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ಮತ್ತೆ ಲೈಕ್ ನೀವೇನು ಆಪ್ಷನ್ ಎಂಟ್ರಿ ಮಾಡುವಾಗ ಇದ್ರ ಬಗ್ಗೆ ಮತ್ತೆ ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ತೇನೆ ಅಂತ ಅಲ್ಲಿ ಹೋದಾಕಾರ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೆಂಗೆ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಹೇಳ್ತಾರೆ. ಸೊ ಇಷ್ಟ ಆಗಿತ್ತ. ಮತ್ತು ಈಗ ಓಕೆಪ್ಪ ನಾ ಏನೋ SNQ ಕೋಟಾ ಐತಿ, SNQ ಕೋಟಾ ಹೇಳ್ಯಾರ ಅಂತ ಹೇಳಿ ನಾನು ಮಾಡತ್ತೀನಿ. SNQ ಕೋಟಾದಿಂದ ಏನು ಬೆನಿಫಿಟ್ ಐತಿ, ನಂಗೆ ಆರಾಮಾಗಿ ಇಂಜಿನಿಯರಿಂಗ್ ಸೀಟ್ ಸಿಗ್ತೈತಿ ನನ್ನ ರ್ಯಾಂಕಿಂಗಿಗೆ. ಲೈಕ್ ನನ್ನ ರ್ಯಾಂಕಿಂಗ್ ಏನೋ ಜಾಸ್ತಿ ಐತಿ ಇವಾಗ ಹೆಂಗಪ್ಪ ಅಂತಂದ್ರೆ ನಂದು ರ್ಯಾಂಕಿಂಗ್ 1 ಲಕ್ಷ 2 ಲಕ್ಷ ಹಿಂಗೆಲ್ಲ ಬಂದಿರ್ತೈತಿ. ಸೊ ನಂಗೆ ಯಾವುದೇ ರೀತಿ ಕೋಟಾ ಇರೋದಿಲ್ಲ. ಕೆಲವೊಬ್ಬರಿಗೆ ಕನ್ನಡ ಮೀಡಿಯಮ್ ಐತಿ, ಇನ್ನು ಕೆಲವೊಬ್ಬರಿಗೆ ಹೈದರಾಬಾದ್ ಕರ್ನಾಟಕ ಐತಿ, ಇನ್ನು ಕೆಲವೊಬ್ಬರಿಗೆ ರೂರಲ್ ಐತಿ, ಈ ಥರ ಭಾಳ, ಇನ್ನು ಕೆಲವೊಬ್ಬರಿಗೆ SC ST ಈ ಥರ ಎಲ್ಲ ಒಂದೊಂದು ಇಷ್ಟು ಕೋಟಾ ಬರ್ತಾವೆ. ಅಂದ್ರೆ ರಿಸರ್ವೇಷನ್ಗಳು ಐತಿ. ಲೈಕ್ ನಂಗೆ ಯಾವುದು ರಿಸರ್ವೇಷನ್ ಇಲ್ಲ, ಯಾವ್ದು ರಿಸರ್ವೇಷನ್ ಮಾಡಲಿ, ನಂಗೆ ಯಾವ್ದು ರಿಸರ್ವೇಷನ್ ಐತಿ ಅಂದ್ರೆ SNQ ಕೋಟಾ ಮೇನ್ಲಿ ಬರ್ತೈತಿ. ಇದ್ರದ್ದೊಂದು ರಿಸರ್ವೇಷನ್ ಎಷ್ಟೈತೆ ಅಂದ್ರೆ 5% ಐತೆ. 5% ರಿಸರ್ವೇಷನನ್ನು ಹಿಡ್ಕೊತೀವಿ. ಇದು ನಮ್ಮ KA ಒಳಗೆ ಒಂದು KCT ಆಪ್ಷನ್ ಎಂಟ್ರಿ ಒಳಗೆ ಕಾಲೇಜ್ ಸಿಗೋದ್ರೊಳಗಾಗಿರ್ಬೋದು. ಮತ್ತು ಇದರಿಂದ ಏನು ಬೆನಿಫಿಟ್ ಅಪ್ಪ ನಿಮಗೆ ಲೈಕ್ 5% ಕೋಟಾ ಅಂದ್ರೆ ಏನು ಕಡಿಮೆ ಆಗೋದಿಲ್ಲ. SNQ ಕೋಟಾ ಅಂದ್ರೆ ಲೈಕ್ SNQ ಕೋಟಾ ಅಂತೇಳಿ ಕೆಲವೊಂದಿಷ್ಟು ಸೀಟ್ ಇಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಲೇಜ್ ಒಳಗೆ ಈಗ MS ರಾಮಯ್ಯ ಕಾಲೇಜ್ ಫಾರ್ ಎಕ್ಸಾಂಪಲ್ ತಗೋರಿ. MS ರಾಮಯ್ಯ ಕಾಲೇಜ್ ನೀವು ತೊಗೊಂಡ್ರಿ ಅಂದ್ರೆ ಅದರಾಗಿರ್ತಕ್ಕಂಥ ಸೀಟ್ ಎಷ್ಟು ಅದಾವ, ಸಮಥಿಂಗ್ ಒಂದು ನೀವು ಬೇಕಾಗಿರೋ ಬ್ರ್ಯಾಂಚಿಗೆ ಒಂದು 60 to 70 ಸೀಟ್ ಅದಾವೆ. ಸೊ ಆ ಒಂದು ಸೀಟ್ ಅದಾವೆ. ನೀವು 5% ಸೀಟ್ ಅಂದರೆ ಲೈಕ್ ಇವಾಗ ಒಂದು ಇದರಿಂದ ಒಂದು 5 ಸೀಟ್. ಸೊ 5 ಸೀಟ್ ಆ ಕಾಲೇಜಿಗೆ 5 ಮಂದಿ SNQ ಕೋಟಾದ್ರು ಹೊರಡಾಕತ್ತೀರಿ. ನಿಮ್ಗೆ 5 ಸೀಟ್ ಹೊರಗಡೆನೇ ಇರ್ತಾವೆ. ಅಂದ್ರೆ KCT ಥ್ರೂ ಅಷ್ಟೇ ಅಲ್ಲ, SNQ ಕೋಟಾದಿಂದ 5 ಸೀಟ್ ಹೊರಗಿಂದ ಬರ್ತಾವೆ. ಅಂದ್ರೆ ಇವಾಗ ನಾವು ಒಂದು KCTನ ಅಪ್ಲೈ ಮಾಡತ್ತೀನಿ, ಇನ್ನೊಂದೊಂದು ಹೀಗೆ ನನ್ನ ರೀತಿ ಒಂದು 4-5 ಜನದಾಗ ಅಪ್ಲೈ ಮಾಡಿದ್ರೆ ಆ 4-5 ಜನನೂ ಅಲ್ಲಿನೂ ಜಾಯ್ನ್ ಆಗ್ಬೋದು. KCT ಅಂದ್ರೆ ಈ ಥರ ಎಲ್ಲ ಇಲ್ಲ, ಈ ಕೋಟಾದಾಗ ಇರ್ತಾರೆ. ಎಲ್ಲ ಕೋಟಕ್ಕೂ ಪ್ರತಿಷ್ಠಿತವಾದ ಒಂದಷ್ಟು ಸೀಟ್ಗಳು ಇರ್ತಾವಲ್ಲ, ಅದೇ ರೀತಿ ಇದಕ್ಕೂ ಸಹ ಸೀಟ್ ಇರ್ತಾವೆ. ಅದ್ರಾಗ 5% 100% ಒಳಗೆ 5% ಎಷ್ಟು ಸೀಟ್ ಹಾಕವಲ್ಲ ಅಷ್ಟು ಸೀಟ್ SNQ ಕೋಟಾದವರಿಗೆ ಕೊಡ್ತಾರೆ KA ಅವರು. ಮತ್ತು ಇನ್ನಿದೈತೆ. ಮತ್ತು ಇನ್ನೊಂದು ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ಇವಾಗ ಆ್ಯಸ್ ಯೂಸ್ವಲ್ ಇಂಜಿನಿಯರಿಂಗ್ ನೀವು ಜಾಯ್ನ್ ಆಗತ್ತೀರಿ. ಅದರ ಒಂದು ಲೈಕ್ ಏನು ಫೀಸ್ ಎಲ್ಲ ಎಷ್ಟು ಇದಿರ್ತೈತೆ ಅಂದ್ರೆ ಇವಾಗ ಸುಮ್ಮನೆ ಏನಿಲ್ಲ ಅಂದ್ರೆ 1 ಲಕ್ಷ 10,000 20,000 ಈ ಥರ ಎಲ್ಲ ಇಂಜಿನಿಯರಿಂಗ್ ಇಷ್ಟೆಲ್ಲ ಫೀಸ್ ಇರ್ತೈತಿ. 1 ಲಕ್ಷ 1.5 ಲಕ್ಷ ಈ ಥರ ಎಲ್ಲ ಕಾಲೇಜ್ಗಳದ್ದು ಇಂಜಿನಿಯರಿಂಗ್ ಕಾಲೇಜ್ಗಳದ್ದು ಆಲ್ಮೋಸ್ಟ್ ಅಂದೇನು ಗೌರ್ಮೆಂಟ್ ಕಾಲೇಜ್ ಅಲ್ಲ, ಬೇರೆ ಕಾಲೇಜ್ಗಳದೆಲ್ಲ 1 ಲಕ್ಷ 10,000 1 ಲಕ್ಷ 20,000 ಎಲ್ಲ ಏನೋ ಫೀಸ್ ಇರ್ತೈತಿ. ನಾ SNQ ಕೋಟಾ ಥ್ರೂ ಏನಾದರೂ ಸೀಟ್ ಸಿಕ್ತು ನಂಗೆ, ನಾ SNQ ಕೋಟಾ ಥ್ರೂ ಹೋದೆ ಯಾವುದೋ ಒಂದು ಕಾಲೇಜಿಗೆ, ಬೆಸ್ಟ್ ಕಾಲೇಜ್ಗಳಿಗೆಲ್ಲ ಹೋದೆ ಅಂದ್ರೆ ಅಲ್ಲಿ ಅವ್ರು ನಿಮ್ಮ ಒಂದು ಫೀಸ್ ಎಷ್ಟು ಮಾಡ್ತಾರೆ ಅಂದ್ರೆ ಜಸ್ಟ್ 40,000 to 50,000 ಮಾಡ್ತಾರೆ. ಎಷ್ಟಪ್ಪ ಅಂದ್ರೆ ಅದ್ರ ಅರ್ಧ ಮಾಡಿಬಿಡ್ತಾರೆ. 1 ಲಕ್ಷ ಹಿಂಗೆಲ್ಲ ಐತಂದ್ರೆ 40,000 to 50,000 ನೀವು ನೋಡ್ಬೋದು. 40,000 to 50,000ವರೆಗೂ ನಿಮ್ಮ ಒಂದು ಫೀಸ್ ಕಡಿಮೆ ಮಾಡ್ತಾರೆ. ಅಂದರೆ SNQ ಕೋಟಾ ಪವರ್ ಅಷ್ಟು ಐತಿ. ಈ ಒಂದು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಅಂತೇಳಿ ಈ ಒಂದು ಕೋಟಾ ಐತಿ. ಯಾರ್ಯಾರು ಎಲಿಜಿಬಲ್ ಮಾಡ್ಕೋಬೇಕಲ್ಲ ಅವರೆಲ್ಲ ಎಲಿಜಿಬಲ್ ಮಾಡ್ಕೋರಿ. ಮತ್ತು ಇದೆಲ್ಲ ಏನಪ್ಪ ಅಂತಂದ್ರೆ ಭಾಳ ಜನ ಹುಡುಗರು ಕೇಳಾಕತ್ತಿದ್ರು, ನಾವು KCT ಒಳಗೆ ಹಾಕಬೇಕಾಗಿ ಇದು KCT ಅಪ್ಲಿಕೇಶನ್ ರಿಜಿಸ್ಟರ್ ಮಾಡುವಾಗಲೇ ಹಾಕಬೇಕಾಗಿತ್ತು ಇದು ಅಂತೇಳಿ ಕೇಳಾತಿದ್ರು. ಇಲ್ಲ ನೀವು ಜಸ್ಟ್ ಇವಾಗೇನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅವಾಗ ನೀವು ಇದನ್ನು SNQ ಕೋಟಾನ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ಅವಾಗ SN ಕೊಡಬೇಕು. ಇಲ್ಲ ಅವಾಗಲೇ ಹೇಳ್ದಲ್ಲ, ಸೊ ಆ ಥರ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನೂ ಯಾರ್ಯಾರು ಗೊತ್ತಾಗಿಲ್ಲ, ಇನ್ನೂ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡಕತ್ತೀನಿ ನಿಮ್ಮ ದೋಸ್ತರಿಗೆಲ್ಲ ಹಂಗೆ ಶೇರ್ ಮಾಡಿರಿ, ಎಲ್ಲರಿಗೂ ಸಿಗಲಿ. ಮತ್ತು ಹಾಗೆ ಯಾರು ಕೋಟಾ ಇಲ್ಲ ಹಂಗೆ ಅಂತಿರಲ್ಲ ಅಂಥವ್ರಿಗಿದ್ದು ಭಾಳ ಅಂದ್ರೆ ಭಾಳ ಗೋಲ್ಡನ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಇವಾಗ ಹೇಳ್ಬೇಕಪ್ಪ ಅಂದ್ರೆ ಇದು ಹೆಂಗೆ ವರ್ಕ್ ಆಕೈತಿ ಇನ್ಕಮ್ ಲೈಕ್ ನನ್ನ 7 ಲಕ್ಷ ಕೆಳಗೈತಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ತಗೋರಿ, ನಿಮ್ಮ ದೋಸ್ತಂದ ಮತ್ತು ನಿಮ್ದು ಇರ್ತೈತಿ. ನಿಮ್ಮ ದೋಸ್ತಂದು ಎಷ್ಟು ಇರ್ತೈತಿ ಅಂದ್ರೆ ಅವನೊಂದು ಇನ್ಕಮ್ 4 ಲಕ್ಷ ಇರ್ತೈತಿ, ನಿಮ್ಮ ಇನ್ಕಮ್ 3 ಲಕ್ಷ ಇರ್ತೈತಿ. ಸೊ ಇಬ್ಬರದು ಅವ್ನು 4 ಲಕ್ಷ ನಿಮ್ದು 3 ಲಕ್ಷ. ಅವಾಗ ಹಿಂಗಿದ್ದಾಗ ನೀವು ನಿಮ್ಮ ದೋಸ್ತಗ ಅಥವಾ ನಿಮ್ಮ ಯಾರು ಸೀಟ್ ಕನ್ಸಿಡರ್ ಜಲ್ದಿ ಮೊದಲು ಯಾರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನಿಮ್ಮ ಕನ್ಸಿಡರ್ ಮಾಡ್ತಾರೆ. ಯಾರು ಕಡಿಮೆ ಇರ್ತೈತಿಲ್ಲ ಅಂದ್ರೆ 3 ಲಕ್ಷ ಇರ್ತೈತಿ,
ಅವನ ಒಂದು ಇನ್ಕಮ್ ಅವ್ನು ಕಡಿಮೆ ಐತಿ. ಸೊ ಅವ ಅಲ್ಲಿ ಗೌರ್ಮೆಂಟ್ ಮುಂದೆ ಬಡವಾಗ್ತಾನೆ. ಸೊ ಅದ್ರ ಸಲುವಾಗಿ 3 ಲಕ್ಷ ಇದ್ದವನಿಗೆ ಸೀಟ್ ಕೊಡ್ತಾರೆ, 4 ಲಕ್ಷ ಇದ್ದವ್ ನಿನಗೆ SNP ಕೋಟಾ ಥ್ರೂ ಸೀಟ್ ಸಿಗೋದಿಲ್ಲ. ಈ ಥರ ಈ ಒಂದು ಕೋಟಾ, ಈ ಥರ ಒಂದು ಕ್ಯಾಸ್ಟ್, ಈ ಥರ ಒಂದು ಇನ್ಕಮ್ ಮೇಲೆ ನಿಮ್ಮ ಒಂದು ಕೋಟಾವನ್ನು ಫಿಕ್ಸ್ ಮಾಡ್ತಾರೆ. ಸೊ ಈ ಥರ ಒಂದು ಇದಾಗಿತ್ತು. ಇನ್ನೂ ಯಾರು ಇದು ಮಾಡತ್ತಿರಲ್ಲ, ಸೊ ಬಡ ಇದನ್ನು ಕರೆಕ್ಟಾಗಿ ನೋಡ್ಕೊರಿ. ಇದ್ರ ಬಗ್ಗೆ ಎಲ್ಲ ನಿಮ್ದು ಒಂದು ಪ್ಲಾನಿಂಗ್ ಮಾಡ್ಕೊರಿ. ಕೋಟಾ ಬಗ್ಗೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಇಟ್ಕೋರಿ. ಇನ್ಕಮ್ ಕಾಸ್ಟ್ ಆಗಿರ್ಬೋದು ಇದನ್ನೆಲ್ಲ ಸರ್ ಕರೆಕ್ಟಾಗಿ ತೆಗೆದಿಟ್ಕೋರಿ. ಇದಕ್ಕೆ ಯಾರು ಅಪ್ಲೈ ಮಾಡೋದಿರೋರೆಲ್ಲ ಬಡ ಹಿಂಗೆ ನಿಮ್ಮ ಎಲ್ಲ ಈ ಒಂದು ವಿಡಿಯೋ ಇದಾಗಿತ್ತಂದ್ರೆ ಇದು ಮಾಡಿ. ಇನ್ನೇನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಹಾಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನಾನು ರಿಪ್ಲೈ ಕೊಡ್ತೀನಿ ಅಂತ. ಸೊ ಇನ್ನು ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ಇನ್ನೂ ಬಡ ಯಾರು ಸಬ್ಸ್ಕ್ರೈಬ್ ಇಲ್ಲ ಇನ್ನೊಮ್ಮ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ನೋಡ್ರಿ ಅಂತ ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ.